ಪಾಕಿಸ್ತಾನಕ್ಕೆ ಭಾರತದ ಮತ್ತೊಂದು ಸ್ಟ್ರೋಕ್ ಅನ್ನ ಕೊಡಲಾಗ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಡಿಜಿಟಲ್ ಸಮರ ಈಗ ಸಾರೋಕೆ ಮುಂದಾಗ್ತಾ ಇದೆ. ಭಾರತದ ಡಿಜಿಟಲ್ ಸ್ಟ್ರೋಕ್ಗೆ ಪಾಕ್ ತತ್ತರಿಸಿ ಹೋಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಮತ್ತೊಂದು ಸ್ಟ್ರೋಕ್ ಕೊಡಲಾಗ್ತಾ ಇದೆ. ಪಾಕ್ ವಿರುದ್ಧ ಭಾರತದ ಡಿಜಿಟಲ್ ಸಮರ ಈಗ ಸಾರೋಕೆ ಮುಂದಾಗ್ತಾ ಇದೆ. ಭಾರತದ ಡಿಜಿಟಲ್ ಸ್ಟ್ರೋಕ್ಗೆ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ. ಪಹಲ್ಗಾಮ್ ದಾಳಿ ನಂತರ ಭಾರತದ ಡಿಜಿಟಲ್ ಅಸ್ತ್ರ ಈಗ ಪ್ರಯೋಗವನ್ನ ಮಾಡಲಾಗ್ತಾ ಇರೋದು. ಈಗಾಗಲೇ ಪಾಕಿಗಳ ಸೋಷಿಯಲ್ ಮೀಡಿಯಾವನ್ನು ಸಹ ಬ್ಯಾನ್ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಹಲವರ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಪಾಕ್ ಸಿಎಂ ಶಹಬಾಜ್ ಶರೀಫ್ ಯೂಟ್ಯೂಬ್ ಚಾನೆಲ್ ಸಹ ಬ್ಲಾಕ್ ಮಾಡಿದೆ ಕೇಂದ್ರ ಸರ್ಕಾರ. ಇದೀಗ ಕ್ರಿಕೆಟರ್ ಹಾಗೂ ಪಾಕ್ನ ಸಿಂಗರ್ನ ಇನ್ಸ್ಟಾಗ್ರಾಮ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಬಾಬರ್ ಅಜಮ್, ಶಾಹೀನ್ ಅಫ್ರಿದಿ, ರಿಜ್ವಾನ್ ಅಕೌಂಟ್ ಅನ್ನ ಬ್ಲಾಕ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದ ಮತ್ತೊಂದು ಸ್ಟ್ರೋಕ್ ಇದು. ಪಾಕ್ ವಿರುದ್ಧ ಭಾರತದ ಡಿಜಿಟಲ್ ಸಮರ ಮುಂದುವರೆದಿದೆ. ಭಾರತದ ಡಿಜಿಟಲ್ ಸ್ಟ್ರೋಕ್ಗೆ ಪಾಕಿಸ್ತಾನ ಈಗ ತತ್ತರಿಸಿ ಹೋಗಿದೆ. ಮುನ್ಮುನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ನಟ ನಟಿಯರ ಸೋಷಿಯಲ್ ಮೀಡಿಯಾಗಳ ಖಾತೆಗಳನ್ನ ಬ್ಲಾಕ್ ಮಾಡಲಾಗಿತ್ತು, ಬ್ಯಾನ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಪಾಕಿಸ್ತಾನದ ಪಿಎಂ ಶಹಬಾಜ್ ಶರೀಫ್ ಅವರ ಯೂಟ್ಯೂಬ್ ಚಾನೆಲ್ ಅನ್ನು ಬ್ಲಾಕ್ ಮಾಡಿದೆ. ಇದರ ಜೊತೆಗೆ ಕ್ರಿಕೆಟರ್ ಹಾಗೂ ಪಾಕಿಸ್ತಾನದ ಸಿಂಗರ್ಗಳ ಇನ್ಸ್ಟಾಗ್ರಾಮ್ ಅನ್ನು ಸಹ ಬ್ಲಾಕ್ ಮಾಡಿದೆ. ಬಾಬರ್ ಅಜಮ್, ಶಾಹೀನ್ ಅಫ್ರಿದಿ, ರಿಜ್ವಾನ್ ಅಕೌಂಟ್ ಅನ್ನು ಸಹ ಬ್ಲಾಕ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತದ ಡಿಜಿಟಲ್ ಅಸ್ತ್ರ ಇದೀಗ ಪ್ರಯೋಗವನ್ನ ಮಾಡ್ತಾ ಇದೆ. ಅದು ಕಂಟಿನ್ಯೂ ಆಗ್ತಾ ಇರೋದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಟ ನಟಿಯರ ಖಾತೆಗಳನ್ನು ಬ್ಯಾನ್ ಮಾಡಲಾಗಿತ್ತು, ನಿರ್ಬಂಧವನ್ನ ಹೇರಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಇನ್ನೂ ಹಲವರ ಖಾತೆಗಳನ್ನು ಬ್ಯಾನ್ ಮಾಡಿದೆ.